ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಹಿಂಗಿದ್ದೀನಿ. ಸುಮ್ಮನೆ ಶೋ ರಾಣಿದು. ನಮ್ಮ ತಾತ ಮೇಕೆಗಳೆಲ್ಲ ಬಿಚ್ಚಿ ಆಚೆ ಕಟ್ತೈತೆ. ಮೇಕೆಯಲ್ಲೆಲ್ಲ ಗಲೀಜು ಮಾಡೈತೆ. ಇದನ್ನೆಲ್ಲ ಗುಡಿಸ್ಬೇಕು. ವಾಟ್ ಎ ಬ್ಯೂಟಿಫುಲ್ ನೇಚರ್. ಹೀಗೆಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕಬೇಕು. ಪಕ್ಕದ ಮನೆ ಮೇಕೆ ನಮ್ಮಮ್ಮ ಇಲ್ಲೇನೋ ಮಾಡ್ತೈತೆ. ಶಿವ ತಮ್ಮ ಇಲ್ಲಿ ಮಲಗೈತೆ. ಈಗ ಒಂದು ಅಲಾರಂ ಜೊತೆ ಇಬ್ಬರಿಸುವ. ಅಕ್ಕಿ ಕುಟ್ಟಿದ್ರೆ ಸೌಂಡ್ಗೆ ಎದ್ದೊಳ್ತೈತೆ. ಇದು ಫ್ರೆಂಡ್ಸ್, ಅಕ್ಕಿ ನೆನೆಸಿದ್ವಲ್ಲ ರಾತ್ರಿ ನಾನು, ಅದನ್ನು ಕುಟ್ಟಿ ಪುಡಿ ಮಾಡಿ ಇದರಲ್ಲೇ ಒಂದ್ರಿ ಹಿಡ್ದು ಇದರಲ್ಲೇ ತಂಬಿಟ್ಟು ಮಾಡೋದು ಫ್ರೆಂಡ್ಸ್. ಅದಕ್ಕೆ ನಮ್ಮಮ್ಮ ಎಲ್ಲ ಅರ್ಧಂಬರ್ಧ ಕುಟ್ಬಿಟ್ಟು ಹೋಗೈತೆ. ಈಗ ಅದನ್ನು ಪೂರ್ತಿಯಾಗಿ ಕುಟ್ಟುವ ಕಾರ್ಯಕ್ರಮ. ಈಗ ಅರ್ಧಂಬರ್ಧ ಕುಟ್ಬಿಟ್ಟು ಹೋಗೈತಲ್ಲ, ಇದನ್ನೆಲ್ಲ ಜರಡಿಗೆ ಹಾಕೊಂಡು ಜರಡಿ ಇಟ್ಕೋತೀನಿ ಫ್ರೆಂಡ್ಸ್. ಜರಡಿಲಿ ಉಳ್ಕೊಳ್ತೈತಲ್ಲ ತರ್ತರಿ ಅಕ್ಕಿ, ಮತ್ತೆ ಅದನ್ನು ಒಳ್ಕೊಳಗೆ ಹಾಕೊಂಡು ಮತ್ತೆ ಒಂದು ಕೈಲಿ ಕುಟ್ಕೊಂಡು ಮತ್ತೆ ಈ ಥರ ಜರಡಿ ಇಟ್ಕೊಳ್ಳೋದು. ಇದು ಈಗ ನಾನು ಇದೆಲ್ಲ ರೆಡಿ ಮಾಡ್ತಿರೋದು 5 ಗಂಟೆ 5:15 ರಾತ್ರಿಯಲ್ಲಿ ಫ್ರೆಂಡ್ಸ್. 8 ಗಂಟೆಗೆ ಎತ್ಕೊಂಡು ಹೋಗೋದು ತಂಬಿಟ್ಟು ಆರ್ತಿನ. ಇಷ್ಟೊತ್ತಿಗೆ ಎಬ್ಬರಿಸಿ ತಗೊಬಂದು ಇಲ್ಲಿ ಒಳ್ಕಲ್ ಮುಂದೆ ಕುಂಡಿಸೈತೆ. ಇದು ರೆಡಿ ಮಾಡಿ ಫಸ್ಟು ಅಂತ ಅಂದ್ಬಿಟ್ಟು 10-20 ನಿಮಿಷದ ಕೆಲಸ ಬೇಗ ಮಾಡ್ಕೊಳ್ತೀವಿ ಬಿಡಮ್ಮ ಆಮೇಲಿಂದ ಅಂತಂದ್ರೂ ಬಿಡ್ತಾ ಇಲ್ಲ. ಮೊದಲೇ ಕೆಲಸ ಮುಗಿಸ್ರಿ ಅಂತ ಅಂತಾರೆ. ವಯಸ್ಸಾಗಿರೋರು ದೊಡ್ಡವರು ಮನೇಲಿದ್ರೆ ಹಿಂಗೆ ಫ್ರೆಂಡ್ಸ್, ಮೊದಲ ಕೆಲಸ ಮುಗಿಸೋ ತನಕ ಬಿಡಲ್ಲ. ಇಲ್ಲಿ ತಂಬಿಟ್ಟು ಮಾಡೋದು, ಪಾಕ ತೆಗಿಯೋದು, ಅಕ್ಕಿ ಬೇಯಿಸೋದು ಅದೇನು ಇರಲ್ಲ. ನೀರು ಸಹ ಹಾಕ್ತೀರಾ, ಬೆಲ್ಲ ಜಜ್ಜಾಕ್ಬಿಟ್ಟಿದ್ದಕ್ಕೆ ಉಂಡೆ ಕಟ್ಟೋದಂತೆ. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬೇಗ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಬರೋಷ್ಟರಲ್ಲಿ ನಮ್ಮ ಆಂಟಿ ರೆಡಿ ಮಾಡಿಬಿಟ್ಟಿತ್ತು. ಅದಕ್ಕೆ ತೋರಿಸ್ಕೊಳಕ್ಕಾಗಿಲ್ಲ ನಿಮ್ಮ ಜೊತೆ. ಇದನ್ನು ಆಚೆ ಪಟ್ಸಲೆಲ್ಲ ತೊಳ್ಕೊಂಡು ಬಾಗಲೆಲ್ಲ ಗುಡಿಸಿ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿನ ಹಾಕ್ಬಿಟ್ಟು ಆಮೇಲೆ ಹೂವು ಕಿತ್ಕೊಳಕ್ಕೆ ಬಂದೆ ಫ್ರೆಂಡ್ಸ್. ಮಲ್ಲಿಗೆ ಗಿಡ ಇಲ್ಲಿ ಗಮ್ಮಂತೈತೆ. ಬಿಟ್ಟಿರೋದೊಂದು 10 ಆದ್ರೂ ಮನೆ ಹತ್ರ ಎಲ್ಲ ಘಮ ಘಮ ಅಂತಾಯಿತು. ನಾನು ಇಲ್ಲಿ ಬಂದು ಸೆಟ್ಲಾಗೋ ಟೈಮ್ಗೆ ಇದು ಜಾಸ್ತಿ ಬೆಳ್ಕೊಬಿಡ್ಬೇಕು. ನಮ್ಮ ಮನೇಲಿ ಪ್ರತಿ ಹಬ್ಬಕ್ಕೂ ಹೂವಕ್ಕೂ ಎಲ್ಲೂ ತಗೊಳಂಗಿರಲ್ಲ, ಇಲ್ಲೇ ತಗೋಬೋದು. ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಈ ಥರ ಪುಟಾಣಿ ರಂಗೋಲಿ ಹಾಕ್ಕೊಂಡೆ. ಕಲರ್ ಏನು ಇರಲಿಲ್ಲ, 1-2 ದಿನ ಮುಂಚೆ ಬಂದಿದ್ರೆ ರೆಡಿ ಮಾಡ್ಕೋತಿದ್ದೆ ಕಲರ್ಸ್ ಎಲ್ಲ. ಇಲ್ಲೊಂದು ಹಾಕ್ಕೊಂಡೆ ಬಾಗಿಲಲ್ಲಿ, ಮತ್ತು ಇಲ್ಲೊಂದು ಈ ಥರ ಪುಟಾಣಿ ರಂಗೋಲಿ ಹಾಕ್ಕೊಂಡೆ. ಬನ್ನಿ ಫ್ರೆಂಡ್ಸ್, ತಂಬಿಟ್ಟು ಎಲ್ಲ ರೆಡಿ ಮಾಡವ್ರೆ ನೋಡುವ. ರೆಡಿ ಮಾಡ್ತಾವ್ರೆ ಇನ್ನು. ಇಲ್ಲಿ ಫ್ರೆಂಡ್ಸ್ ಒಂದ್ಸಲ ಕುಟ್ಕೊಟ್ನಲ್ಲ, ಅದು ನಮ್ಮ ಆಂಟಿಗೆ ಗೊತ್ತಾಗ್ದಿರ ನೀರು ಹಾಕ್ಬಿಟ್ಟು ಜಾಸ್ತಿ ಹಾಳು ಮಾಡಿಬಿಡ್ತು ತಂಬಿಟ್ಟ. ಮತ್ತೆ ಒಂದ್ಸಲ ಕುಟ್ಕೊಂಡು ಈ ಥರ ಉಂಡೆ ಕಟ್ಟಿ ರೆಡಿ ಮಾಡಿಟ್ಟೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಫುಲ್ಲು ಬೆಳಗ್ಗೆಯಿಂದ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಬ್ಬ ಅಲ್ವಾ ಫ್ರೆಂಡ್ಸ್ ಇವತ್ತು. ಈ ಕಡೆನೇ ಫುಲ್ಲು ಡಿಫ್ರೆಂಟ್ ಫ್ರೆಂಡ್ಸ್ ಹಬ್ಬಗಳು ಅಂತಂದರೆ ನಡೀತಾ ಇದೆ ಬೆಳಗ್ಗೆಯಿಂದ. ನಾನು ಇಷ್ಟು ಕೆಲಸ ಮುಗಿಸಿದ್ದೀನಿ. ಈಗ ನಾನು ರೆಡಿಯಾಗೋ ಸಮಯ ಫ್ರೆಂಡ್ಸ್. ರೆಡಿ ಆಗಿಬಿಟ್ಟು ಆದರೆ ಟೈಮ್ ಇದ್ದರೆ ಕೊಂಡ ನೋಡಿಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಈಗ ನಾನು ಹೊರಗಡೆ ಹೋಗಬೇಕು, ದಿವ್ಯಕ್ಕ ಹತ್ರ ಹೋಗಬೇಕು. ಅಲ್ಲಿಂದ ಅಲ್ಲಿಗೆ ನಾವು ಎಲ್ಲೆಲ್ಲ ಹೋಗ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಮಾರ್ನಿಂಗ್ ವ್ಯೂ ತೋರಿಸ್ಲಾ ಫ್ರೆಂಡ್ಸ್. ಅಲ್ಲಿ ಸೂರ್ಯ ಇನ್ನೂ ಹುಟ್ಟಲಿಲ್ಲ, ಬೆಟ್ಟದಿಂದ ಅವು ಚಿಕ್ಕೊಂಡು ಫುಲ್ಲು ರೇಡಿಯೋ ಸೌಂಡು ಫ್ರೆಂಡ್ಸ್. ಮಾತಾಡೋಕ್ಕೆ ಹೋಗ್ತಿಲ್ಲ ಆ ಕಡೆ, ಅದಕ್ಕೆ ಈ ಕಡೆ ಬಂದೆ. ಶಿವ ಬೆಳಗ್ಗೆನೇ ನಾನ್ ವೆಜ್ ಎಲ್ಲ ತರೋಕೆ ಹೋಗೈತೆ. ಈ ಥರ ತಂಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ಹಂಗೆ ನಾನ್ ವೆಜ್ ಮಾಡಿ ತಿಂತಾ ಇರೋದೆ ಫ್ರೆಂಡ್ಸ್ ಇಲ್ಲಿ. ಓಕೆ ಫ್ರೆಂಡ್ಸ್, ನಾನು ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಅಂಡೆ ಒಲೆ ಸೌದೆ ಅಲ್ಲ, ಅಂಡೆ ಒಲೆ ನೀರು. ಇದೇ ಫಸ್ಟ್ ಟೈಮ್ ಕಾಯಿಸ್ತಾ ಇರೋದು ಫ್ರೆಂಡ್ಸ್. ನಾನು ಫ್ರೆಶ್ ಆಗಿ ಬರೋಷ್ಟರಲ್ಲಿ ಆರತಿಗೆ ಎಲ್ಲ ರೆಡಿ ಮಾಡಿದ್ರು. ಒಂದೇ ತಂಬಿಟ್ಟಿಗೆ ಈ ಥರ ಹೂವು ಗುಚ್ಕೊಂಡು ಅರ್ಶಿನ ಕುಂಕುಮ ಕಾಯಿ ಕಡ್ಡಿ ಕರ್ಪೂರ ಎಲ್ಲ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು ಇದನ್ನ ಎತ್ಕೊಂಡು ಹೋಗೋದು. ನಾನು ಎತ್ಕೊಂಡು ಹೋಗಲ್ಲ ಫ್ರೆಂಡ್ಸ್, ನಮ್ಮ ಆಂಟಿ ಮಗಳಲ್ಲಿ ಪೂಜೆ ಮಾಡ್ತಿದ್ದಲ್ಲ ಇದು ಎತ್ಕೊಂಡು ಹೋಗೋದು. ಇದು ಮೆಮೊರೇಬಲ್ ದೇವ್ರ ಫೋಟೋ ಫ್ರೆಂಡ್ಸ್. ನಾನು ಫಸ್ಟ್ನೇ ಸಂಬಳದಲ್ಲಿ ನಾನು ತಗೊಂಡಿದ್ದು. ನಾವು ಸಪ್ರೇಟ್ ಬಂದಾಗ ಒಂದು ಗ್ಲಾಸ್ ಸಹ ನಮಗೆ ಕೊಟ್ಟಿರಲಿಲ್ಲ. 3 ತಿಂಗಳು ದೇವ್ರ ಫೋಟೋ ಇರಲಿಲ್ಲ ನಮ್ಮ ಮನೇಲಿ. ಗಾರ್ಮೆಂಟ್ಗೆ ಹೋಗಿ ಫಸ್ಟ್ ಫೋಟೋ ತಗೊಂಡೆ. ಅಷ್ಟರಲ್ಲಿ ನಮ್ಮ ಆಂಟಿ ಕಾಫಿ ಮಾಡಿತ್ತು, ಅಲ್ಲ ಟೀ ಕುಡ್ಕೊಂಡು. ಹಳೆ ಡ್ರೆಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಹೊಸ ಡ್ರೆಸ್ ಬೀರಿನಲ್ಲಿ ಇಟ್ಟಿದ್ದೀನಿ. ಶಿವ ಬೀಗ ಹಾಕೊಂಡು ಸುತ್ತಕ್ಕೆ ಹೋಗೈತೆ ಫ್ರೆಂಡ್ಸ್ ಜೊತೆ, ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ಹಳೆ ಡ್ರೆಸ್ ಹಾಕೊಂಡು. ಅಷ್ಟರಲ್ಲಿ ಆರತಿ ಎಲ್ಲ ಎತ್ಕೊಂಡು ಹೋಗ್ತಿದ್ರು. 8 ಗಂಟೆ ಟೈಮ್ಗೆ ಎತ್ಕೊಂಡು ಹೋಗ್ತಾಯಿದ್ರು. ನಮ್ಮ ಆಂಟಿ ಮಗಳನ್ನ ನನ್ನ ಶಿವಾರ್ ತಮ್ಮ ಕರ್ಕೊಂಡು ಹೋಯ್ತು ಫ್ರೆಂಡ್ಸ್. ಇಲ್ಲಾಂದರೆ ನಾನೇ ಜೊತೆನಲ್ಲಿ ಹೋಗ್ತಿದ್ದೆ. ಆಮೇಲೆ ಶಿವ ಬಂತು, ನಾನು ಹುಚ್ಚಿಡ್ದಂಗೆ ಓಡಾಡ್ತಿದ್ದೆ, ಡ್ರೆಸ್ ಇಲ್ಲ ಅಂತ. ಆಮೇಲೆ ಕೊನೆಗೂ ಇದೇ ಹೊಸ ಡ್ರೆಸ್ ಫ್ರೆಂಡ್ಸ್, ನನಗೆ ಕಂಫರ್ಟಬಲ್ ಡ್ರೆಸ್ಸು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತಾತ ಸೀತೆಗಿಂತ ಸಪ್ಪಕ್ಕೆ ಕುಂತೈತೆ, ಯಾಕಂತ ಗೊತ್ತಿಲ್ಲ. ನಾನ್ ವೆಜ್ ಎಲ್ಲ ಆಲ್ರೆಡಿ ಬೇಯ್ತೈತೆ. ಇದು ಮುದ್ದೆ ಮಾಡ್ತಾಯಿದ್ರು. ಆಮೇಲೆ ನಾನು ಶಿವ ಹೊರಟ್ವಿ. ಟೈಮ್ ನೋಡಿದೆ, ಇನ್ನೂ ತುಂಬ ಟೈಮ್ ಇತ್ತು. ದಿವ್ಯಾಕನು ಈಗ ತಾನೇ ಎದ್ದೆ ಅಂತು. ಬೇಗ ಹೋಗಿ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಅವ್ರು ಎದ್ದು ನಿಧಾನಕ್ಕೆ ರೆಡಿ ಆಗಲಿ ಅಂದ್ಬಿಟ್ಟು ನಡಿ ಕೊಂಡಾದ್ರೂ ನೋಡ್ಕೊಂಡು ಬರೋಣ, ಇನ್ನೂ ಟೈಮ್ ಐತೆ ಅಂತ ಹೇಳಿದೆ. ಶಿವ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಫ್ರೆಂಡ್ಸ್. ಇವಾಗ 8 ಗಂಟೆ ಟೈಮು. ನಾವು ಕೊಂಡ ನೋಡೋಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೆಂಗಾಗ್ತಿದೆ ಏನೋ, ನಾನು ಇದು 2ನೇ ಸಲ ಏನೋ ನೋಡ್ತಾ ಇರೋದು. ಹೆಂಗಾಗ್ತಿದೆ ನೋಡೋಣ ಬನ್ನಿ ಫ್ರೆಂಡ್ಸ್.
ಊರ ಹಬ್ಬ ಮಾಡ್ತಿರೋದಲ್ಲ ಫ್ರೆಂಡ್ಸ್, ದೇವಸ್ಥಾನ ಊರಿಂದ ಆಚೆಗೈತೆ, ಹಂಗಾಗಿ ಹೋಗ್ತಿರೋದು. ಇದು ನಮ್ಮ ಹೊಲಕ್ಕೆ ಹೋಗೋ ದಾರಿ ಫ್ರೆಂಡ್ಸ್, ಬೆಟ್ಟ ಗುಡ್ಡಗಳ ಮಧ್ಯೆ ರೋಡು. ಎಷ್ಟು ಚೆನ್ನಾಗೈತಲ್ಲ. ನನಗೆ ಏನು ಇಷ್ಟ ಈ ಊರಲ್ಲಿ ಅಂದರೆ, ಒಂದು ವಾತಾವರಣ ಮೇಯ್ನು, ಮತ್ತು ನಾನ್ ವೆಜ್ ಮಾಡ್ತಾರಲ್ಲ ಫಂಕ್ಷನ್ಗಳಲ್ಲಿ, ಅವೆರಡಕ್ಕೂ ಫಿದಾ ನಾನು. ಇವತ್ತು ಎಲ್ಲರ ಮನೇಲೂ ನಾನ್ ವೆಜ್ ಮಾಡ್ತಿರ್ತಾರೆ. ರೇಷ್ಮೆ ಜಾಸ್ತಿ ಫ್ರೆಂಡ್ಸ್ ಈ ಕಡೆ ಬೆಳೆಯೋದು, ಅದೊಂದೇ ಹೆವಿ ಬೆಳೆ, ಮತ್ತು ರಾಗಿ, ಇವೆರಡನ್ನೇ ಬೆಳೆಯೋದು. ಇನ್ನು ಬೇರೆ ಬೆಳೆಗಳು ನೋಡಲೇ ಇಲ್ಲ ನಾನು. ಭತ್ತ ಅಂತೂ ಇಲ್ವೇ ಇಲ್ಲ, ನೀರಿಲ್ವಲ್ಲ ಜಾಸ್ತಿ ಆ ಕಡೆ. ಹಿಂಗೆ ಬಂದರೆ ಇದೇ ದೇವಸ್ಥಾನ. ಸಿಂಪಲ್ ಆಗಿ ಮಾಡ್ತಾರೆ ಫ್ರೆಂಡ್ಸ್, ಊರ್ ಜನ ಮಾತ್ರ ಸೇರಿಕೊಂಡು. ಇಲ್ಲಿ ದೇವ್ರನ್ನ ಎತ್ತಿನ ಗಾಡಿನಲ್ಲಿ ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಈ ಥರ ತುಂಬ ಚೆನ್ನಾಗೈತಲ್ಲ ನೋಡೋದಕ್ಕೆ. ಹಳ್ಳಿ ಹಬ್ಬ ನೋಡೋಕ್ಕೆ ಖುಷಿ ಆಗ್ತೈತೆ. ಮತ್ತು ಇಲ್ಲಿ ಮೇಕೆ ಇಟ್ಕೊಂಡು ನಿಂತವ್ರಲ್ಲ, ಈ ದೇವ್ರಿಗೆ ಹಾರ ಐತೆ ಫ್ರೆಂಡ್ಸ್, ಹಂಗಾಗಿ ಬಲಿ ಕೊಡ್ತಾರೆ. ಆಮೇಲೆ ಇದು ನೆನ್ನೆ ವಿಡಿಯೋದಲ್ಲಿ ತೋರಿಸೋದಲ್ಲ ಫ್ರೆಂಡ್ಸ್, ರಾತ್ರಿ ಆ ದೇವ್ರನ್ನ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಈ ಥರ ಎತ್ಕೊಂಡು ಇದು ಮಾಡೋರು ಅಂದರೆ ಅದು ನಿಜವಾಗ್ಲೂ ದೇವರ ಶಕ್ತಿ ಕೊಡಬೇಕು. ನಾನು ಕೊಂಡ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಸುತ್ತ ಜನ ಇದ್ದರು, ನುಗ್ಗೋಕ್ಕಾಗಲಿಲ್ಲ ಗಂಡಸರ ಮಧ್ಯೆ ಅಂತ. ಒಂದು ಹುಡುಗ ವೀಡಿಯೋ ಅಲ್ಲಿ ನಿಂತ್ಕೊಂಡು ನೋಡ್ತಿತ್ತು, ಆ ಹುಡುಗನ ಕೊಟ್ಟೆ ವೀಡಿಯೋ ಮಾಡ್ಕೊಡಪ್ಪ ಸ್ವಲ್ಪ ಅಂತ ಅಂದ್ಬಿಟ್ಟು ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತು. ದೇವ್ರ ಮೈ ಮೇಲೆ ಬರ್ತಿದೆ ಫ್ರೆಂಡ್ಸ್. ಇಲ್ಲಿ ಮೈ ಮೇಲೆ ಬಂದು ಈ ಥರ ಕೆಂಡದ ಮೇಲೆ ನಡ್ಕೊಂಡು ಹೋಗೋದು. ಇದು ನಾನು ಡೈರೆಕ್ಟಾಗಿ ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೆಲ್ಲ ಫುಲ್ ಕೆಂಡ ರಾತ್ರಿನೇ ಹಾಕಿರ್ತಾರೆ. ಇದು ಒಳಗಡೆ ಹೋದ್ಮೇಲೆ ಒಳಗಡೆ ಪೂಜೆ ಅದು ಇದೆಲ್ಲ ಇರ್ತೈತೆ. ಮತ್ತು ತಂಬಿಟ್ಟೆಲ್ಲ ಎತ್ಕೊಂಡು ಹೋಗಿರ್ತಾರಲ್ಲ, ಅದನ್ನೆಲ್ಲ ಇಟ್ಬಿಟ್ಟು ಆರತಿ ಮಾಡ್ಕೊಳ್ಳೋದು ಅದೆಲ್ಲ ಇರ್ತೈತೆ. ನನಗೆ ಜಾಸ್ತಿ ಇಷ್ಟ ಆಗಿದ್ದು ಇದೆ ಫ್ರೆಂಡ್ಸ್. ಹಸು ಅಂದರೆ ಜಾಸ್ತಿ ಇಷ್ಟ ನನಗೆ, ಎತ್ತಿನ ಗಾಡಿ ಅಂದರೆ ಇನ್ನಿದು ಇಷ್ಟ. ಇಷ್ಟೇ ಜನ ಫ್ರೆಂಡ್ಸ್, ಒಂದು 2 ಊರವ್ರು ಸೇರಿಕೊಂಡು ಹಬ್ಬ ಮಾಡೋದಷ್ಟೇ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಇದೇ ಮೇನ್ ಪಾಯಿಂಟು. ಶಿವಾಗ ಅರ್ಥ ಆಗ್ಬಿಟ್ಟೈತೆ ಆಲ್ರೆಡಿ, ನನ್ನ ಹೆಂಡತಿ ಇದಕ್ಕೋಸ್ಕರನೇ ಕಾಯ್ತಾವಳೆ ಅಂದ್ಬಿಟ್ಟು ಪ್ರಸಾದ ಎಲ್ಲರಿಗೂ ತಂದು ಕೊಡ್ತು. ಇದು ನಮ್ಮ ಮಾರ್ನಿಂಗ್ ಟಿಫನ್ನು. ಬೆಳಗ್ಗೆ ಟಿಫನ್ ಮಾಡಲಿಲ್ಲ, ಯಾಕಂದರೆ ಮನೇಲಿ ಬೆಳಗ್ಗೆನೇ ನಾನ್ ವೆಜ್ ಬೇಯ್ತಾ ಇತ್ತು, ತಿನ್ನಂಗಿಲ್ವಲ್ಲ, ಹಂಗಾಗಿ ಇದನ್ನೇ ಹೊಟ್ಟೆ ತುಂಬ ತಿಂದೆ. ತುಂಬ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ಈ ಊರ ಮೇಲೆ ಬಸ್ ಬರೋದು ನೋಡ್ತಾ ಇರೋದು ನಾನು. ಬಸ್ಸು ತುಂಬ ಟೈಮಿಂಗ್ಸ್ ಫ್ರೆಂಡ್ಸ್, ಎನಿ ಟೈಮ್ ಬಸ್ ಸಿಗಲ್ಲ. ತಂಬಿಟ್ಟು ಎತ್ಕೊ ಬಂದಿರ್ತೀರಲ್ಲ ಫ್ರೆಂಡ್ಸ್, ಅದನ್ನ ಏನು ಮಾಡ್ತಾರೆ ಅಂದರೆ, ಈ ಥರ ಸೀರೆ ಮೇಲೆ ಹೂವು ಕಡ್ಡಿ ಕರ್ಪೂರ ಎಲ್ಲ ಅಲ್ಲೇ ಇಟ್ಬಿಟ್ಟು ತಂಬಿಟ್ಟನ್ನ ಮನೆಗೆ ಎತ್ಕೊಂಡು ಹೋಗೋದು ಫ್ರೆಂಡ್ಸ್. ಇವಾಗ ಹಬ್ಬ ಎಲ್ಲ ಮುಗೀತು, ಇಷ್ಟೇ ಹಬ್ಬ. ಇವತ್ತು ನಾನ್ ವೆಜ್ ಮಾಡ್ಕೊಂಡು ತಿಂತಾರೆ, ನಾನು ತಿನ್ನಂಗಿಲ್ಲ. ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ದೇವ್ರಿಗೆ ಹಾರ ಇಲ್ಲ, ಹಂಗಾಗಿ ಶಿವನನ್ನ ಕನಪುರ್ಗೆ ಡ್ರಾಪ್ ಕೊಟ್ಬಿಟ್ಟು ಬರ್ತೈತೆ ಫ್ರೆಂಡ್ಸ್. ಶಿವ ಆಮೇಲೆ ಸಂಜೆ ಮೇಲೆ ಹೋಗ್ತಿದ್ದೆ. ಅಪ್ಪಿ ಹೋಗಿದ ತಕ್ಷಣ ಫಸ್ಟ್ ಅನ್ನ ಮಾಡ್ಬಿಟ್ಟು ಅವನಿಗೆ ಆಮ್ಲೆಟ್ ಹಾಕ್ಬಿಟ್ಟು ಮೊಟ್ಟೆ ಕಿಚ್ಚಾಕ್ಬಿಟ್ಟು ಅಮ್ಮಗೆ, ನಾನು ನಾಳೆ ಬರ್ತೀನಿ, ಹುಷಾರಾಗಿ ನೋಡ್ಕೊ ಅವನ್ನ, ಆಯ್ತಾ? ಹುಷಾರಾಗಿ ಒತ್ತು ಮುಳುಗೋಕೆ ಮುಂಚೆ ಮನೆಗೆ ಹೋಗು. ನುಗ್ಗೆ ಸೊಪ್ಪು ಅದು ಇದೆಲ್ಲ ಕಿತ್ಕೊಂಡೋಗಿ ಇಕ್ಕಿರ್ ಬರ್ತೀನಿ. ಹಳ್ಳಿಗೆ ಬರೋದೇ ಅದಕ್ಕೋಸ್ಕರ ಹಂಗಾಗ್ಬಿಟ್ಟೈತೆ. ಈ ಕಡೆ ನಮ್ಮ ಮನೆ ಚೆನ್ನಾಗಿ ಕಾಣಿಸ್ತೈತಪ್ಪಿ. ನಾನು ಬಂದಮೇಲೆ ಇಲ್ಲೆಲ್ಲ ಗಾರ್ಡನಿಂಗ್ ಮಾಡಬೇಕು, ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಏನಪ್ಪ ನಿಮ್ಮೂರಲ್ಲಿ ಮಂದಾಸ? ನಾನು 10 ಗಂಟೆ ಮೇಲೆ ಹೊರಡೋಣ ಅಂದರೆ ಹೊರಡು ಅಂತ ಫೋರ್ಸ್ ಮಾಡ್ತಿರೋದು ಫ್ರೆಂಡ್ಸ್. ಏನು ಮಾಡಿ ನಿದ್ದೆ ಮಾಡ್ತೀವಿ? ರಾತ್ರಿ ಬಂದಲ್ಲ. ಎಷ್ಟು ಗಂಟೆಗೆ ಬಂದು ಮಲಗಿದ್ದು? ಕಾರಲ್ಲ. ಎಷ್ಟು ಗಂಟೆಗೆ ಬಂದ್ರಿ? ಸುಳ್ಳು ಹೇಳ್ಬೇಡ. 2 ಗಂಟೆಲಿ ನಾನು ಅಲ್ಲಿ ಬಂದು ನಿಂತ್ಕೊಂಡು ಫೋನ್ ಮಾಡಿದ್ದೀನಿ. ನಾನು ಬರ್ತೀನಿ ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಫ್ರೆಂಡ್ಸ್. ಹಿಟ್ಲರ್ ಆಡ್ದಂಗೆ ಆಡ್ತೈತೆ. ಇವತ್ತೆಲ್ಲರ ಮನೆ ಫುಲ್ ನಾನ್ ವೆಜ್ಜು ಗಮ್ ಅಂತೈತೆ. ನಾನು ನೋಡಿದ್ರೆ ಹಿಂಗೆ ಹೊರಡ್ತಾ ಇದ್ದೀನಿ. ನಾವು ಭಾನುವಾರ ಮಾಡೋಣ ಫ್ರೆಂಡ್ಸ್. ಕುಡಿ, ಸ್ವಲ್ಪ ನೀರು ಕುಡ್ಕೊ. ಯಾರು ಮಾಡಿದ್ ಮಾತ್ರ? ಯಾರು ಮಾಡಿದ್ದು? ಮಧು ಸ್ವಲ್ಪ ಕೊಡು. ಹೊಸ ಮದ್ವೆ ಗಂಟರ ಕಾಣಿಸ್ತೈತೆ. ಯಾರ್ಗೆ ಹೇಳ್ತಿದ್ಯಾ? ಚೆನ್ನಾಗೈತೆ. ನೀನ್ ಮಾಡಿತಾ? ನಮ್ಮ ಚಿಕ್ಕಪ್ಪ ಬ್ಯಾಲ್ದನ್ ಜ್ಯೂಸ್ ಮಾಡಿತ್ತು ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿತ್ತು. ನಾನ್ ವೆಜ್ ಫ್ರೆಂಡ್ಸ್, ಇದೆಲ್ಲ ಘಮ ಘಮ ಅಂತಿತ್ತು. ನನ್ನ ಹತ್ರನೂ ಹೋಗ್ಲಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು. ಇದು ನನ್ನ ತಂಗಿ ಫ್ರೆಂಡ್ಸ್, ನಮ್ಮ ಆಂಟಿ ಮಗಳು ಚಿಕ್ಕವಳು. ಅದು ನೈಲ್ ಪಾಲಿಶ್ ಆಗ್ತಾ ಇತ್ತು, ನನಗೆ ಹಾಕ್ಸ್ಕೊಳ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ನಾವು ಇವ್ರಿಗೆ ಏನೇನೆಲ್ಲ ಮಾಡಿರಲ್ಲ, ನೈಲ್ ಪಾಲಿಶ್ ಹಾಕ್ಸ್ಕೋಬಾರ್ದು. ನಾನು ಸೀರೆ ಓದ್ಕೊಂಡೆ, ಗಮ್ಮಂತ ಇತ್ತು. ತಣ್ಣಗಿತ್ತು, ಆಚೆನೂ ತಣ್ಣಗಿತ್ತು. ಕಂಪ್ಯೂಟರ್ ಹಾಕಿ ನಮ್ಮ ತಾತ ನೆಂಟ್ರ ಜೊತೆ ಅವ್ರ ಜೊತೆ ಹೋಗ್ಬಿಡ್ತೀನಿ ಊರಿಗೆ ಅಂತ ಇದೆ. ಶಿವ ತಡಿತಾ ಇಲ್ಲ, ಯಾಕಂದ್ರೆ ನಮ್ಮ ತಾತ ಊರ್ ಬಿಟ್ಟು ಯಾವತ್ತೂ ಎಲ್ಲೂ ಹೋಗ್ಲಿಲ್ಲ, ಹೋಗಲ್ಲ ಅನ್ನೋ ಧೈರ್ಯದ ಮೇಲೆ ನಮ್ಮ ತಾತ ರೆಡಿ ಆಗೈತೆ. ದೇಶ ನನಗೆ 24 ವರ್ಷ ದೇಶ, ಇದನ್ನು ಮರಿತೀನ. ನಾನು ಎಲ್ಲೂ ಹೋಗಲ್ಲ ಬಿಡು, ಕೋಪದಲ್ಲಿ ಕೂತೈತೆ ರೆಡಿ ಆಗ್ಬಿಟ್ಟು ಅಂತ ಅನ್ಕೊಂಡೆ. ಆಮೇಲೆ ನನಗೆ ಟೈಮ್ ಆಯ್ತು, 10 ಗಂಟೆ ಮೇಲೆ ನಾನು ಹೊರಟೆ ಫ್ರೆಂಡ್ಸ್. 8 ಗಂಟೆಗೆ ರೆಡಿ ಆಗ್ಬಿಟ್ಟು 10 ಗಂಟೆ ಮೇಲೆ ಹೊರಡ್ತಾ ಇದ್ದೀನಿ. ಕನಕಪುರ್ಗೆ ಹೋಗ್ಬಿಟ್ಟೆ ಬಸ್ ಹತ್ಬೇಕು. ಕನಕಪುರದಿಂದ 6-7 ಕಿಲೋಮೀಟರ್ ದೂರದಲ್ಲೈತೆ ಫ್ರೆಂಡ್ಸ್ ನಮ್ಮ ಹಳ್ಳಿ. ಕನಕಪುರನೇ ಅಲ್ಲ, ಅಲ್ಲಿಂದ ಆಚೆ ಹಳ್ಳಿ.
ಇದು ಹರ್ಕಾವತಿ ನದಿ ಫ್ರೆಂಡ್ಸ್. ಇದು ವೆರಿ ಫೇಮಸ್ಸು. ಕ್ಲೀನ್ ಆಗಿರಲ್ಲ ನೀರು, ಏನಕ್ಕೂ ಯೂಸ್ ಆಗಲ್ಲ, ಸುಮ್ಮನೆ ಹೊಳೆ ನೋಡೋಕೆ ಚೆನ್ನಾಗಿರ್ತೈತಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಲಗೇಜ್ ಏನು ಎತ್ಕೊಂಡು ಹೋಗ್ತಿಲ್ವಲ್ಲ, ದುಡ್ಡನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಯಾಕೆ, ಫೋನ್ಪೇನೂ ಯೂಸ್ ಮಾಡಲ್ಲ ನಾನು ಅಂದ್ಬಿಟ್ಟು ಫಸ್ಟ್ ಟೈಮ್ ತುಂಬ ವರ್ಷ ಆದಮೇಲೆ ಪರ್ಸ್ ತಗೊಂಡೆ ಫ್ರೆಂಡ್ಸ್. ಸೆಲೆಕ್ಷನ್ ಮಾಡೋಕ್ಕೂ ಟೈಮ್ ಇಲ್ಲ, ಅರ್ಜೆಂಟಾಗಿ ಯಾವುದೋ ಒಂದು ನನ್ನ ಫೇವ್ರೇಟ್ ಕಲರ್ ಅಂದ್ಬಿಟ್ಟು ತಗೋಬಿಟ್ಟೆ. ನನಗೆ ಯಾವಾಗಲೂ ಕಾಲೇಜ್ ಬ್ಯಾಗ್ ಥರ ಐತಲ್ಲ ಅದು, ಮತ್ತೆ ಸೈಡಿಗೆ ತಗೊಳ್ಳೋ ಬ್ಯಾಗು, ಇವೆರಡ ಅಭ್ಯಾಸ. ಪರ್ಸು ಕೈಯಲ್ಲಿ ಹಿಡ್ದೆ ಅಭ್ಯಾಸ ಇಲ್ಲ, ತುಂಬ ವರ್ಷ ಆದಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಎಲ್ಲ ಇಟ್ಕೋಬೇಕು ಅಂತ ಅಂದ್ಬಿಟ್ಟು. ಕಾನ್ಪುರ್ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಎಲ್ಲ ಬಸ್ನೂ ಅಡ್ಡಾಗ್ತಿದೆ, ಯಾವುದೋ ಬಂದು ಬಸ್ಸು ಹತ್ತಿಸಿ ಕಳಿಸ್ಬಿಟ್ರೆ ಸಾಕು, ಎಂಡ್ರನ್ನ ಊರು ಬಿಟ್ಟು ಓಡಿಸ್ಬಿಟ್ರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಶಿವ. ಅಷ್ಟು ಇರಿಟೇಷನ್ ಅನಿಸ್ಬಿಟ್ಟೈತೆ ನನ್ನ ಕಂಡ್ರೆ. ಕೊಳ್ಳೇಗಾಲದ ಬಸ್ಸಲ್ಲಿ ಹತ್ಸಕ್ಕೆ ರೆಡಿ ಆಗ್ಬಿಟ್ಟಿತ್ತು. ಆಮೇಲೆ ಫೈನಲಿ ಬೆಂಗಳೂರು ಬಸ್ಸೇ ಹತ್ಕೊಂಡೆ ನಾನು. ಕಿಟಕಿ ಪಕ್ಕ ಸೀಟ್ ಸಿಕ್ತು, ಅದೇ ಖುಷಿ ಆಯಿತು ನನಗೆ. ಬೆಳಗ್ಗೆ ಬಸ್ ಜರ್ನಿ ಅಂದರೆ ತುಂಬ ಯಾವಾಗಲೂ ಕಷ್ಟನೇ. ಬೆಳಗ್ಗೆ ಒಂಥರ ಸ್ಮೆಲ್ಲಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದಕ್ಕೆ ಮುಖ ಹಂಗಾಗ್ಬಿಟ್ಟೈತೆ. ಬಂದು ಬನಶಂಕರಿಲಿ ಇಳ್ಕೊಂಡೆ. ಇಲ್ಲಿಂದ ದಿವ್ಯಕ್ ಅವ್ರ ಮನೆಗೆ ಹೋಗ್ಬೇಕು ಅಂದರೆ ನಾವು ಬಸ್ ಸ್ಟಾಪ್ ಒಳಗಡೆ ಹೋಗಿ ಬಸ್ ಇಟ್ಕೋಬೇಕು. ಫೈನಲಿ ಬಂದೇ ಬಿಟ್ಟೆ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಸುಸ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಬಸ್ ಜರ್ನಿ ನನಗೆ. ಲಗೇಜ್ ಜೊತೆ ಬಂದರೆ ಸುಸ್ತಾಗ್ತಿದೆ ಅಂತ ಇವಾಗ ಅರ್ಥ ಆಯ್ತು ಫ್ರೆಂಡ್ಸ್. ಇನ್ಮೇಲೆ ಬ್ಯಾಗ್ ತಗ್ಲಾಕೊಳ್ದಿರ ಬರಬೇಕು. ಫೈನಲಿ ಈ ಅವತಾರದಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮ್ ದಿವ್ಯಾಕ್ ಹತ್ರ ಬರ್ಬೇಕಾರೆ ವಿತೌಟ್ ಮೇಕಪ್ ಬರ್ತಾ ಇದ್ದೀನಿ. ದಿವ್ಯಾಕ ಅವ್ರ ಮಕ್ಕಳು ಯಾರು ಎದುರ್ಕೊಳ್ದೆ ಇರಲಿ ಅಂದ್ಬಿಟ್ಟು ದೇವರಲ್ಲಿ ಕೇಳ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಯಾರು ಇಲ್ಲ ಮನೇಲಿ. ಅಕ್ಕ ಹಬ್ಬ ಸದ್ಯ ಐತೆ, ರೆಡಿ ಆಗ್ತೈತೆ ದಿವ್ಯಾಕ. ನೀರು ಕುಡಿಬೇಕು ಫಸ್ಟು. ಬೇಸಿಗೆ ರಜೆಗೆ ಹೋಗೋರು ಅನಿಸ್ತಿದೆ ಫ್ರೆಂಡ್ಸ್. ಮಕ್ಕಳೆಲ್ಲ ಅದಕ್ಕೆ ಸೈಲೆಂಟ್ ಆಗೈತೆ ಮನೆ. ಉಪ್ಸಾರು ಮೊಳಕೆ ಹುಳಿಕಾಳು ಸಾರು ನನ್ನ ಫೇವ್ರೇಟ್ ಫ್ರೆಂಡ್ಸ್. ಇದ್ರ ಮುಂದೆ ಯಾವುದು ಇಲ್ಲ ಅಂತ ಅನಿಸ್ತೈತೆ ಅಕ್ಕ, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ ನನಗೆ ಬಂದು ಫ್ರೆಶ್ ಆಗಿಬಿಟ್ಟು ಮತ್ತೆ ಒಂದ್ಸಲ ಮೇಕಪ್ ಮಾಡ್ಕೊಂಡೆ. ಎಲ್ಲಿ ಎಷ್ಟು ಚೆನ್ನಾಗೈತೆ ಬೆಳಗ್ಗೆಗಿಂತ ಪ್ರಾಡಕ್ಟ್ಗಳು. ಇನ್ಮೇಲೆ ನಾನು ಅದನ್ನೇ ತಗೊಳ್ತೀನಿ ಫ್ರೆಂಡ್ಸ್. ಆಗಲೇ ಶೇರ್ ಮಾಡ್ಕೋಬೇಕಿತ್ತು ನಾನು. ಬಿಡು ಕುತ್ಕೊಂಡು ಬ್ಯಾಗಲ್ಲಿ ಇರೋದೆಲ್ಲ ತೆಗ್ ತೋರಿಸೋದಕ್ಕೆ ಅಕ್ಕತ್ತಾಗ ಬಂದೈತೆ ಅಕ್ಕ ಖಾರ. ಕರೆಕ್ಟ್ ಮಾಡಿತಾ. ನೀನು ಯಾವಾಗಲೂ ಒಣಮೆಣಸಿನ್ಕಾಯಿ ಹಾಕ್ತೀಯಲ್ವಾ? ನನ್ಗೆ ಹಸಿಮೆಣಸಿನ್ಕಾಯಿ ಇಷ್ಟ, ಶಿವ ತಿನ್ನಲ್ಲ ಅಂತ. ಇದೇನಾಗಲ್ಲ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಹೋಗಿದ್ರೆ ಅಸಿಡಿಟಿ ಏನಾಗಲ್ಲ, ಸರಿ ಹೋಗುತ್ತೆ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆಮೇಲೆ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿ ವಿತ್ ಮೇಕಪ್ ಹೆಂಗಿದ್ದೀನಿ, ಸಖತ್ತಾಗಿದ್ದೀನಲ್ಲ. ಹೋಗ್ತಾ ನೋಡ್ಕೊಳ್ಳಿ ಫ್ರೆಂಡ್ಸ್. ವಿತೌಟ್ ಮೇಕಪ್ಪು ಭಯಂಕರ, ನೋಡೋಕ್ಕೆ ಭಯ ಆಗ್ಬೇಕು ಆ ಥರ ಇರ್ತೀನಿ. ಆಮೇಲೆ ಇಲ್ಲಿಂದ ನಾವು ಒಂದು ಸ್ಟಾಪ್ಗೆ ಹೋಗಬೇಕು, ಅದಕ್ಕೆ ಆಟೋ ಬುಕ್ ಮಾಡ್ತು ದಿವ್ಯಾಕ, ಇಲ್ಲಿಂದ ಹೋಗೋಣ ಅಂತ ಅಂದ್ಬಿಟ್ಟು. ಆಟೋ ಜರ್ನಿ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. 100 ಕಿಲೋಮೀಟರ್ ಕರ್ಕೊಂಡೋದ್ರೂ ಹೋಗ್ತೀನಿ, ಆದರೆ ಸಿಕ್ಕಾಪಟ್ಟೆ ತಲೆ ಮಾತ್ರ ನೋವ್ತಾ ಇತ್ತು ಬೆಳಗ್ಗೆ ಜರ್ನಿ ಹಂಗೆಲ್ಲ. ಇದು ಯಾವುದೋ ಸ್ಟಾಪು ಫ್ರೆಂಡ್ಸ್. ದಿವ್ಯಾಕ ಹತ್ರ 10 ಸಲ ಕೇಳ್ಕೊಂಡೆ ಯಾವ ಸ್ಟಾಪು ಅಂತ ನಿಮ್ಗೆ ಹೇಳ್ಬೇಕು ಅಂತ ಮರ್ತೋಯ್ತು. ಫೈನಲಿ ಇದೊಂದು ಸ್ಟಾಪಿಗೆ ಬಂದು ಇಲ್ಲಿಂದ ಬಸ್ ಸಿಕ್ತಿದೆ ಫ್ರೆಂಡ್ಸ್ ನಮಗೆ. ದಿವ್ಯಾಕ ಆಲ್ರೆಡಿ 2 ಸಲ ಬಂದವ್ರೆ, ಇದು 3ನೇ ಸಲ ಅಂತೆ. ಹಂಗಾಗಿ ಇಲ್ಲಿ ಬಂದು ಎಷ್ಟು ಗಂಟೆಗೆ ಬಸ್ ಐತೆ ಎಲ್ಲೈತೆ ಅಂತೆಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಹೋದ್ವಿ. ನಾವು ಹೋಗ್ತಾ ಇರ್ಬೇಕು ಫ್ರೆಂಡ್ಸ್. ಹಿಂಗೇನೆ ಯಾವ ಬಸ್ ಮೇಲೆ ತಮಿಳ್ ಅಕ್ಷರಗಳು, ಜಿಲೇಬಿ ಥರ ಅಕ್ಷರಗಳು ಕಾಣಿಸ್ತಾವೋ ಅದೇ ತಮಿಳ್ನಾಡು ಬಸ್ಸು. ಅಲ್ಲೇ ಹೋಗಿ ಕೇಳ್ಕೊಂಡು ಅಲ್ಲೇ ಹತ್ತುತ್ತಾ ಇರೋದೆ. ಫೈನಲಿ ನಾವು ಹೋಗಿದ ತಕ್ಷಣ ಬಸ್ ಸಿಕ್ತು. ನನಗೆ ದಿವ್ಯಾಕ ಜೊತೆ ಜರ್ನಿ ಮಾಡೋಕ್ಕೆ ಯಾಕೆ ಇಷ್ಟ ಅಂದರೆ, ಒಂದು ಸಿಕ್ಕಾಪಟ್ಟೆ ತಿನ್ನಕ್ಕೆ ಕೊಡಿಸ್ತೈತೆ, ಇನ್ನೊಂದು ಕಿಟಕಿ ಪಕ್ಕ ಸೀಟ್ ನನಗೆ ಕೊಡ್ತೈತೆ, ಜೊತೆಗೆ ಚಿಕ್ಕದು ಫ್ಯಾನ್ ಎತ್ಕೊಬಂದಿತ್ತು ಫ್ರೆಂಡ್ಸ್. ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಬೆಂಕಿ ಮೇಲೆ ಕೂತಿದ್ದೀನಿ ಅನ್ನೋ ಥರ ಫೀಲ್ ಆ ಸೀಟ್ ಮೇಲೆ ಕೂತ್ಕೊಂಡಾಗ. ಅದಕ್ಕೆ ದಿವ್ಯಾಕ ಫ್ಯಾನ್ ಕೊಡ್ತು. ನಾವೀಗ ವೆಯ್ಟ್ ಮಾಡ್ತಿರೋದು ಇನ್ನು ಜನಗಳು ಬರಬೇಕು ಅಂತ, ಮತ್ತೆ ದಿವ್ಯಾಕ ಫ್ರೆಂಡ್ ಬರಬೇಕು ಅಂತ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಜರ್ನಿ ಮಾಡ್ಬೇಕಾದ್ರೆ ವಾಮಿಟ್ ಆಗ್ಬಾರ್ದು ಅಂದ್ರೆ ಪಚ್ಕರ್ಪುಡನ ಹಿಂಗ ಕೈಗೆ ಇದ್ ಮಾಡ್ಬಿಟ್ಟು ಫ್ರೆಂಡ್. ಈ ಸ್ಮೆಲ್ ನೋಡಿದ್ರೆ ತಲೆನೋವು ಹಿಡ್ಕೊಡಲ್ಲ. ಈಗ ತಾನೇ ನನಗೆ ಆ ಪಕ್ಕದಲ್ಲಿ ಕೂತಾರಲ್ಲ ಆ ಅಕ್ಕ ಹೇಳ್ಕೊಟ್ರು, ದಿವ್ಯಾಕನ್ ಫ್ರೆಂಡ್ ಹೇಳ್ಕೊಟ್ರು. ಇಷ್ಟು ದಿನ ನಿಂಬೆ ಇಟ್ಕೊಂಡ್ರು ವಾಮಿಟ್ ಬರ್ತೈತೆ, ಇನ್ಮೇಲೆ ಪಚ್ಕರ್ಪುಡ ಇಟ್ಕೊಡೋಣ ಫ್ರೆಂಡ್ಸ್, ವಾಮಿಟ್ ಬರಲ್ಲ. ಪಚ್ಕರ್ಪೂರನ ಎಷ್ಟೊತ್ತು ಕೈಯಲ್ಲಿ ಇಟ್ಕೊಳ್ಳೋದು ಫ್ರೆಂಡ್ಸ್. ಅದಕ್ಕೆ ಈ ತರ ವೇಲ್ ತುದಿಗೆ ಗಂಟಾಕೋಬಹುದು, ಅದನ್ನ ಸ್ಮೆಲ್ ನೋಡ್ತಾ ಇರ್ಬೋದು. ಈ ತರ ಇರ್ತೈತೆ ಫ್ರೆಂಡ್ಸ್. ಮಾಮೂಲಿ ಕರ್ಪೂರ ಅಲ್ಲ, ಪಚ್ಕರ್ಪೂರ ಇದು. ಈ ತರ ಸ್ಮೆಲ್ ನೋಡ್ಕೊಂಡೆ ಬಂದ್ರೆ ವಾಮಿಟ್ ಬರಲ್ಲ. ಇನ್ನೊಂದು ತಲೆನೋವು ಸಿಕ್ಕಾಪಟ್ಟೆ ಇರುತ್ತಲ್ಲ ಫ್ರೆಂಡ್ಸ್ ಬಸ್ ಜರ್ನಿ ಮಾಡೋರಿಗೆ, ಅದಿದೆ ಹೆಲ್ಪ್ ಆಗ್ಬೋದು. ಟಿಪ್ಪು ನೀವು ಫಾಲೋ ಮಾಡಿ ಫ್ರೆಂಡ್ಸ್, ತಲೆನೋವು ಬರಲ್ಲ. ಅದಕ್ಕೆ ನಾನು ದಿವ್ಯಾಕ ಮೂಗತ್ರನೇ ಇಟ್ಕೊಬಿಟ್ಟಿದ್ವಿ, ಇಬ್ಬರಿಗೂ ತಲೆ ಹಿಡ್ಕೊಬಿಟ್ಟಿತ್ತು ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಆಮೇಲೆ ಹೋಗ್ತಾ ದಿವ್ಯಾಕ ಒಂದು ಐಸ್ ಕ್ರೀಮ್ ಕೊಡಿಸ್ತು. ಜರ್ನಿ ಅಂದ್ರೆ ಈ ತರ ಇರಬೇಕು. ಕಿಟಕಿ ಪಕ್ಕ ಒಂದು ಸೀಟು, ದಿವ್ಯಾಕ ಹತ್ರ ಒಂದು ಅಕ್ಕ ಜೊತೆಗೆ ತಿನ್ನಕ್ಕೆ ಐಸ್ ಕ್ರೀಮ್, ಅದು ಇದು. ತಮಿಳ್ನಾಡು ಎಂಟ್ರಿ ಆಗ್ತಿದ್ದಂಗೆ ಫ್ರೆಂಡ್ಸ್ ಬೆಟ್ಟ ಗುಡ್ಡಗಳು. ನನಗೆ ಮೊದಲೇ ಹೇಳ್ಬೇಕಾ ಹುಚ್ಚು ಬೆಟ್ಟ ಗುಡ್ಡ ಕಾಡು ಅಂತಂದರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗೈತಲ್ಲ ತಮಿಳ್ನಾಡು, ತಣ್ಣಗೆ ಅಂದ್ಕೊಂಡು ಹೋಗ್ತಾ ಆಮೇಲೆ ಗೊತ್ತಾಯ್ತು ಹೆಂಗೈತೆ ಬಿಸಿ ಅಂದ್ಬಿಟ್ಟು. ಇದು ಫ್ರೆಂಡ್ಸ್ ಇದು ಫ್ಲೈಟ್ದು ಅಂದ್ಕೊಂಡೆ. ದೊಡ್ಡದು ಫ್ಯಾನ್ ಬರುತ್ತಲ್ಲ ಫ್ರೆಂಡ್ಸ್, ಅಲ್ಲಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಇಟ್ಟಿರ್ತಾರಲ್ಲ ಅದ್ರದ್ದು ರೆಕ್ಕೆ ಅಂತ
ಗೊತ್ತಾಗುತ್ತೆ ಅದು. ಆಮೇಲೆ ಹೇಳಿದ್ರು ದಿವ್ಯಾಕ ಅದು ಕನ್ಫ್ಯೂಸ್ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು. ತಮಿಳ್ನಾಡು ಇಷ್ಟು ಗ್ರೀನ್ ಐತಲ್ಲ, ಹೆಂಗೆ ಇಲ್ಲಿ ನೀರಿಗೆ ಕಷ್ಟ ಅಂತ ಹೇಳ್ತಾರಲ್ಲ ಅಂತ ಅಂದ್ಕೊಂಡೆ. ಮೋಸ್ಟ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟವೆ ಮರ ಗಿಡಗಳು. ಒಣಗೋದು ಬೇಡ, ನಾವು ಹಿಂಗೆ ಇರೋಣ ನೀರು ಸಿಗಲಿಲ್ಲ ಅಂದ್ರೂ ಅಂತ. ಆಮೇಲೆ ಒಂದು ಕಡೆ ಇಳ್ಕೊಂಡ್ವಿ ಫ್ರೆಂಡ್ಸ್, ಟೀ ಕಾಫಿ ಬ್ರೇಕು ಈವ್ನಿಂಗ್ ಟೈಮಲ್ಲಿ. ಅದಕ್ಕೆ ಟೀ ಕಾಫಿ ಅಂತೂ ಕುಡಿಯೋಕ್ಕಾಗಲ್ಲ ಈ ಬೇಸಿಗೆ ಟೈಮಲ್ಲಿ. ಬಾಡಿ ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ಜ್ಯೂಸ್ಗಳೇ ಕುಡಿಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಹಂಗೆ ದಿಟ್ಟಿಸಿ ನೋಡಿ ನನ್ನ ಮುಖವನ್ನೇ. ಒರಿಜಿನಲ್ ಕಲರ್ ಹೆಂಗೆ ಆಚೆ ಬಂದಿದೆ ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಿದ ತಕ್ಷಣವೇ. ಆ ಕಲರ್ ನಂದು ಒರಿಜಿನಲ್ ಕಲರ್, ವೈಟಿಗಿಲ್ಲ ನಾನು. ಆಮೇಲೆ ಜ್ಯೂಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು, ನನಗೆ ಡಿಹೈಡ್ರೇಷನ್ ಆಗದೆ ಇರೋದು ಅಂದರೆ ಮೂಸಂಬಿ ಜ್ಯೂಸು, ನಿಂಬೆಹಣ್ಣು ಜ್ಯೂಸು, ಅದು ಬಿಟ್ಟರೆ ಕಲ್ಲಂಗಡಿ ಜ್ಯೂಸು, ಇವೇನೇನೆ ಒಂದು ಸ್ವಲ್ಪ ಎನರ್ಜಿ. ಎಳ್ನೀರು ಸಹ ಹಾಕ್ತೈತೆ. ಹಂಗಾಗಿ ನಾನು ಕಲ್ಲಂಗಡಿ ಜ್ಯೂಸ್ ತಗೊಂಡೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಕಲ್ಲಂಗಡಿ ಜ್ಯೂಸ್ ಕುಡಿತಾ ಇರೋದು. ಸುತ್ತ ಬೆಟ್ಟ ಗುಡ್ಡಗಳೇ ಫ್ರೆಂಡ್ಸ್. ನನಗೆ ತಮಿಳ್ನಾಡು ಹಿಂಗಿರ್ತೈತೆ ಅಂತ ಒಂದು ಇಮ್ಯಾಜಿನೂ ಇರಲಿಲ್ಲ. ಫುಲ್ಲು ಹಸಿರಿರಲ್ಲ, ಹೆಂಗೆಂಗೋ ಇರ್ತೈತೆ, ಗಾಳಿ ಇರಲ್ಲ ಅಂತೆಲ್ಲ ಅಂದ್ಕೊಂಡೆ. ಆದರೆ ಬೀಸೋ ಗಾಳಿ ಇತ್ತು ಫ್ರೆಂಡ್ಸ್, ಬಿಸಿ ಗಾಳಿ, ಬೀಸೋ ಗಾಳಿ ಸಹ. ನನಗೆ ಶಾಕ್ ಆಯಿತು, ಇಷ್ಟೊಂದು ಆಬೇನಾ, ಇಷ್ಟೊಂದು ಬಿಸಿಲಾ ಅಂತ. ವಾತಾವರಣ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಫ್ರೆಂಡ್ಸ್ ತಮಿಳ್ನಾಡಲ್ಲೂ ಸಹ ಕಾಗೆಗಳು ನಂತರ ಕಪ್ಪಾಗೆ ಇದ್ದಾವೆ, ಬೇರೆ ಕಲರ್ ಇಲ್ಲ. ಆಮೇಲೆ ಬಸ್ಸೊಳಗೆ ಮತ್ತೆ ಹೋಗಿ ಕೂತ್ಕೊಂಡ್ವಿ. ಬಸ್ಸೊಳಗೆ ಬಂದ ತಕ್ಷಣ ಫುಲ್ಲು ಹಬೆ, ಆಚೆ ಇದ್ರೆ ತಣ್ಣಗಿರ್ತೈತೆ ಒಂದು ಸ್ವಲ್ಪ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅಪರೂಪಕ್ಕೆ ಜರ್ನಿ ಮಾಡ್ಬೇಕಾದ್ರೆ ಇದು ಕಾಮನ್ನು. ಆಮೇಲೆ ಒಂದು ಬಾಳೆಹಣ್ಣು ಬ್ರೇಕ್ ಕೊಡ್ತು ದಿವ್ಯಾಕ. ಚಿಪ್ಸು, ಚೌ ಎಣ್ಣೆಲಿ ಕರೆದಿರೋ ಐಟಮ್ಗಳು ತಿಂದರೆ ಬಾಯಾರಿಕೆ ಜಾಸ್ತಿ ಆಗ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ ಅದನ್ನು ಬಿಟ್ಟು ಬಾಳೆಹಣ್ಣು, ಜ್ಯೂಸು, ಐಸ್ ಕ್ರೀಮು ಇದರಲ್ಲಿ ನಮ್ಮ ಜರ್ನಿ ಮುಂದುವರಿತಾ ಇತ್ತು. ಆ ಥರ ಐಟಮ್ಗಳು, ಚಿಪ್ಸು, ಬೇಕರಿ ಐಟಮ್ಸ್ ತಿಂದ್ಬಿಟ್ಟಿದ್ರೆ ಬಾಯಾರಿಕೆ ಜಾಸ್ತಿ ಆಗ್ತೈತೆ. ನೀರು ಜಾಸ್ತಿ ಕುಡಿದ್ರೆ ಎಲ್ಲೂ ಸ್ಟಾಪ್ ಕೊಡಲ್ಲ. ಹಾಗಾಗಿ ತಮಿಳ್ನಾಡಿಗೆ ಹೋಗೋಕ್ಕೂ ಮುಂಚೆ ನನ್ನ ಮೈಂಡಲ್ಲಿ ಇದ್ದಿದ್ದು ತಮಿಳ್ನಾಡು ಹೆಂಗಂದ್ರೆ ಫ್ರೆಂಡ್ಸ್, ಅಲ್ಲಿ ನೀರಿಗೆ ತುಂಬ ಕಷ್ಟ ಇರ್ತೈತೆ, ಬೆಳೆಗಳಿರಲ್ಲ, ಏನೂ ಇರಲ್ಲ ಅಂತ. ನಾನು ಬಂದು ನೋಡಿದ್ರೆ ಇಲ್ಲಿ ಡೆಡ್ ಆಪೋಸಿಟು ಭತ್ತ ಬೆಳೆದವ್ರೆ, ಮಾವು, ಬಾಳೆಹಣ್ಣು, ಎಷ್ಟೊಂದು ಗ್ರೀನ್ ಆಗೈತೆ ವಾತಾವರಣ. ನನಗೆ ಶಾಕ್ ಆಯಿತು. ಮೋಸ್ಟ್ಲಿ ಇಲ್ಲಿ ನೀರಿಗೆ ಕಷ್ಟ ಅಂತ ಅಂದ್ಬಿಟ್ಟು ಆ ಬೆಳೆಗಳು ಅರ್ಥ ಮಾಡಿಕೊಂಡು ಚೆನ್ನಾಗಿ ಬೆಳೆದ್ಬಿಟ್ಟವೆ ಅಂತ ಅಂದ್ಕೊಳ್ತೀನಿ. ರಾತ್ರಿ 8 ಗಂಟೆ ಅಷ್ಟರಲ್ಲಿ ನಾವು ತಿರುವಣ್ಣಾಮಲೈಗೆ ಎಂಟ್ರಿ ಕೊಟ್ವಿ ಫ್ರೆಂಡ್ಸ್. ನೋಡಿ ಇವರೆಲ್ಲ ಆಲ್ರೆಡಿ ಗಿರಿ ಪ್ರದಕ್ಷಿಣೆ ಆಗ್ತಾ ಇರೋರೆ ಫ್ರೆಂಡ್ಸ್. ಇಲ್ಲಿಂದ ಬಸ್ ಸ್ಟಾಪಿಂದ 2 ಕಿಲೋಮೀಟ್ರ್ವರೆಗೂ ಜನಗಳು ಇದ್ದಂಗೆ ಇದ್ರು, ಒಂದು ಸ್ವಲ್ಪ ಕಮ್ಮಿ ಇದ್ರು. ಆಮೇಲೆ ಅಲ್ಲಿ ಇಳ್ಕೊಂಡು ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗಬೇಕು ಫ್ರೆಂಡ್ಸ್. 20 ರೂಪಾಯಿ ತಗೋತಾರೆ ಅಷ್ಟೇ ಆಟೋಗೆ. ಬಸ್ಗೆ 220 ರೂಪಾಯಿ ತಗೊಂಡ್ರು ಫ್ರೆಂಡ್ಸ್. ಆಟೋಗೆ ಬರೀ 20 ರೂಪಾಯಿ. ಬರೋಕ್ಕೆ ಅಷ್ಟೇ, ಹೋಗೋಕ್ಕೂ ಅಷ್ಟೇ. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಹತ್ರದಿಂದ ನೋಡಿದ್ದು. ಲೈಟ್ ಆಫೇ ಆಗೋಯ್ತು ಹೋಗಿದ ತಕ್ಷಣ. ದೇವಸ್ಥಾನನೂ ಕ್ಲೋಸ್ ಆಗಿತ್ತು. ಆದರೂ ಆಗಷ್ಟೇ ಕ್ಲೋಸ್ ಆಗಿರೋದ್ರಿಂದ ನಾವು ಒಳಗಡೆ ಹೋಗಿ ದರ್ಶನ ಮಾಡಿದ್ವಿ ಫ್ರೆಂಡ್ಸ್. ಅದು ವೀಡಿಯೋ ಮಾಡೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ನಿಜವಾಗ್ಲೂ ಒಳ್ಳೆ ಟೈಮ್ಗೆ ಹೋಗಿದ್ವಿ ಅಂತ ಅನಿಸ್ತೈತೆ. ಅದು ಅಲಂಕಾರ ಮಾಡೋಕ್ಕೂ ಮುಂಚೆ ವಿಭೂತಿಲಿ ಅಭಿಷೇಕ ಮಾಡ್ತಾಯಿದ್ರು, ಅದನ್ನು ನೋಡಿದ್ವಿ ನಾವು. ಮತ್ತೆ ಇನ್ನೇ ಒಂದು ಸಲ ರಿಟರ್ನ್ ಹೋಗಿ ಅಲಂಕಾರ ಮಾಡಿದ್ದು ನೋಡ್ಕೊಂಡು ಬಂದ್ವಿ. ಎಷ್ಟು ಸಮಾಧಾನ ಆಯಿತು. ಈ ಥರ ದೇವಸ್ಥಾನಗಳು ಬಂದಾಗ ದರ್ಶನ ಆಗಲಿಲ್ಲ ಅಂದರೆ ಸಖತ್ ಬೇಜಾರಾಗ್ತೈತೆ, ಕಂಪ್ಲೀಟ್ ಅನ್ಸಲ್ಲ. ನಾವು ಬಂದಿದ್ದು ನೋಡಿದ್ದು ಖುಷಿ ಆಯಿತು. ಆಮೇಲೆ ನಾಳೆ ಪೂಜೆಗೆ ಶಂಖ ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನನಗೆ ಪುರಾತನ ದೇವಸ್ಥಾನಗಳು ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ಕಲ್ಲಿಂದ ಕೆತ್ತಿರ್ತಾರಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ನಾನು ಹಂಗೆ ದಿಟ್ಟಿಸಿ ನೋಡ್ತಾ ಇರ್ತೀನಿ. ಹೆಂಗೆ ಮಾಡಿರ್ಬೋದು, ಆಶ್ಚರ್ಯ ಅನಿಸ್ತೈತೆ. ಆಗಿನ ಕಾಲದಲ್ಲಿ ಎಷ್ಟೆಲ್ಲ ತಲೆ ಓಡಿಸಿ ಮಾಡಿರ್ತಾರೆ. ಆಗ ಯಾರು ಇಂಜಿನಿಯರ್ಸ್ ಯಾರೂ ಇರಲಿಲ್ಲ, ಹೆಂಗೆ ಪ್ಲ್ಯಾನ್ ಮಾಡಿರ್ತಾರೆ ಅಂತ. ಆಮೇಲೆ ಆಚೆ ಬಂದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಊಟ ತಿಂದೆ ನಾನು. ದಿವ್ಯಾಕ ಅವ್ರು ಯಾರೂ ತಿಂದಿಲ್ಲ, ಹೊಟ್ಟೆ ತುಂಬ ಊಟ ತಿಂದರೆ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಅಂತ. ನಾನು ಉಲ್ಟಾ, ನನಗೆ ತಿಂದಿಲ್ಲ ಅಂದರೆ ಮುಗೀತು ನನ್ನ ಕತೆ ಅಂತ. ಇದು ಬಟ್ಟೆನಲ್ಲಿ ಮಾಡಿರೋ ಪೇಂಟಿಂಗು ಫ್ರೆಂಡ್ಸ್. ಅದನ್ನು ಒಂದು ಸ್ವಲ್ಪ ಫೋಟೋ ತೊಗೊಂಡೆ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು. ಇದು ದೇವಸ್ಥಾನದ ಮುಂದೆ ವ್ಯೂ ಫ್ರೆಂಡ್ಸ್. ಮಧ್ಯೆ ಲೈಟ್ ಹಾಕಿರೋದು, ದೀಪ ಹಚ್ಚಿರೋ ಥರ ಕಾಣಿಸ್ತೈತಲ್ಲ, ತುಂಬ ಲಕ್ಷಣವಾಗಿತ್ತು. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು ಈ ಥರ ದೀಪ ತಗೋಬೇಕು ಫ್ರೆಂಡ್ಸ್. ಅದು ತುಪ್ಪದಿಂದ ಕಟ್ಟಿರೋ ಒಂದು ಬಟ್ಟೆ ಅಂತ ಅನ್ಕೋತೀನಿ, ಬಟ್ಟೆನೇ ತುಪ್ಪದಲ್ಲಿ ಅದ್ಬಿಟ್ಟು ಅದ್ರ ಮೇಲೆ ಕರ್ಪೂರ ಇಟ್ಟು ಕೊಡ್ತಾರೆ. ಒಂದು 50 ರೂಪಾಯಿ ಚಿಕ್ಕದು, ದೊಡ್ಡದು 100-150 ಇರ್ತೈತೆ. ಅದನ್ನು ಹಚ್ಚಿ ನಾವು ಕರ್ಪೂರ ಇಟ್ಕೊಂಡು ಆಮೇಲೆ ಏನು ಇರ್ತೈತೆ ನಮಗೆ ಬೇಡ್ಕೊಂಡು ಗಿರಿ ಪ್ರದಕ್ಷಿಣೆ ಎಲ್ಲ ಚೆನ್ನಾಗಿ ಮುಗೀಲಿ, ಯಾವುದೇ ರೀತಿ ವಿಘ್ನ ಇಲ್ದಂಗೆ ಅಂತ ನಮ್ಮ ಮನಸ್ಸಲ್ಲಿ ಏನಿರ್ತಿದೋ, ಇಲ್ಲ ಏನಾದರೂ ಅರ್ಕೆ ಮಾಡ್ಕೊಳ್ಳೋದಿದ್ರು ಮಾಡ್ಬೋದೇನೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು. ನನಗೇನೇನು ಅನ್ನಿಸ್ತೋ ಕೇಳಿಕೊಂಡು ಇಲ್ಲಿ ಇಡಬೇಕು, ದೀಪನ ಇಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನಮ್ಮ ಪ್ರದಕ್ಷಿಣೆನ. ಅದಕ್ಕೆ ತಲೆ ಕೂದಲೆಲ್ಲ ಗಂಟಾಕೋಬಿಟ್ಟೆ, ಹಂಗೆ ನಡಿಬಾರ್ದು, ರೊಚ್ಚಿಗೆದ್ದು ನಡೆದು ಬಿಡಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇರೋದು 11:06 ಫ್ರೆಂಡ್ಸ್. ಕರೆಕ್ಟಾಗಿ ದೇವಸ್ಥಾನ ಮುಂದೆ ಸ್ಟಾರ್ಟ್ ಮಾಡಿದ್ವಿ. ಬರೋಷ್ಟರಲ್ಲಿ ರಿಟರ್ನು ಎಷ್ಟು ಟೈಮಿಂಗ್ಸ್ ಆಗಿರ್ತೈತೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋದು ಡೀಟೇಲಾಗಿ ಮಾತಾಡೋಣ. ಈ ದೇವಸ್ಥಾನ ಇರೋದು ತಮಿಳ್ನಾಡಿನ ತಿರುಮಲೈ ಅನ್ನೋ ಊರಲ್ಲಿ. ಈ ದೇವಸ್ಥಾನಕ್ಕೆ ಹೆಸರು ಬಂದಿರೋದು ಹೆಂಗೆ ಅಂದರೆ, ಅರುಣಾಚಲ ಅಂತ ಬೆಟ್ಟದಲ್ಲಿ ದೇವರಿರೋದ್ರಿಂದ ಅರುಣಾಚಲೇಶ್ವರ ಅಂತ ಈ ದೇವರಿಗೆ ಹೆಸರು ಬಂದಿರೋದು. ದೇವಸ್ಥಾನದ 4 ಮೂಲೆನಲ್ಲೂ 4 ಗೋಪುರ ಐತೆ. ಅದನ್ನ ನೋಡೋಕ್ಕೆ ಖುಷಿಯಾಗೋದು. ಕಾರ್ತಿಕ ಮಾಸದಲ್ಲಿ ಬೆಟ್ಟದ ಮೇಲೆ ದೀಪ ಹಚ್ತಾರೆ ಫ್ರೆಂಡ್ಸ್, ಒಂದೇ ಒಂದು ದೀಪ. ಅದನ್ನ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರಂತೆ. ಅದೇ ತುಂಬ ಫೇಮಸ್ಸು. ವರ್ಷದಲ್ಲಿ ಪೂರ್ತಿ ದಿನನೂ ಈ ಥರ ಜನಗಳು ಗಿರಿ ಪ್ರದಕ್ಷಿಣೆ ಆಗ್ತಾರೆ.
ಯಾವಾಗ ಬರಬೇಕು ಈಗಲೇ ಬರಬೇಕಾ ಅಂತೇನಿಲ್ಲ, ಯಾವಾಗಲಾದರೂ ಬರ್ಬೋದು. ಆದರೆ ಬೇಸಿಗೆನಲ್ಲಿ ಬಂದರೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ, ಬಿಸಿಲು ಹಬೆ ಮಕ್ಳು ಎತ್ಕೊಬರೋರಿಗೆಲ್ಲ ಕಷ್ಟ ಆಗ್ತಿದೆ. ಆದರೂ ಮಕ್ಕಳನ್ನ ಎತ್ಕೊಂಡು ಬಂದಿದ್ರು. ಈಗ ನಾವು ಗಿರಿ ಪ್ರದಕ್ಷಿಣೆ ಆಗ್ತಾ ಇರೋದು, ಒಂದು ದೇವಸ್ಥಾನ ಮುಂದೆ ಸ್ಟಾರ್ಟ್ ಆಗಿ ದೇವಸ್ಥಾನ ಸುತ್ಕೊಬಂದು ಮತ್ತೆ ದೇವಸ್ಥಾನದ ಹತ್ರನೇ ಬರೋದು. ಇದು 14 ಕಿಲೋಮೀಟರ್ ಐತೆ ಫ್ರೆಂಡ್ಸ್. ಮತ್ತೆ ಹೋಗೋದು ಸ್ವಲ್ಪ ಕಾಡ್ದಾರಿ ಥರನೇ ಇರ್ತಿತ್ತಲ್ಲ, ಜಿಂಕೆಗಳೆಲ್ಲ ಇತ್ತು. ದಿವ್ಯಕ್ಕ ಬೆಳಗ್ಗೆನೇ ಹೇಳಿತ್ತು, ಜಿಂಕೆಗಳೆಲ್ಲ ನೀನು ಹತ್ರದಿಂದ ನೋಡ್ಬೋದು ಅಂದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ಮಾಮೂಲಿ ಕಾಡಲ್ಲಿ ನಾವು ಜಿಂಕೆನ ನೋಡಕ್ ಹೋದ್ರೆ ಅವು ಜನಗಳ ಕಣ್ಣಿಗೆ ಸಿಗಲ್ಲ, ಬೇಗ ಓಡೋಗ್ಬಿಡ್ತವೆ. ಇವುಗಳಿಗೆ ಡೈಲಿ ಜನಗಳನ್ನ ನೋಡಿ ಅಭ್ಯಾಸ ಆಗಿತ್ತು ಅಂತ ಅನಿಸ್ತೈತೆ. ಹತ್ರನೇ ಇದ್ದು ಮತ್ತೆ ಅಲ್ಲಿರೋ ಜನಗಳೆಲ್ಲ ಕೊಡ್ತಿದ್ರು ತಿನ್ನಕ್ಕೆ, ಅದಕ್ಕೆ ಅನಿಸ್ತೈತೆ ಸ್ವಲ್ಪ ಕಡೆ ಮೆಸ್ಸಲ್ಲಿ ಹಾಕ್ಬಿಟ್ಟಿದ್ರು. ಪ್ರಾಣಿಗಳಿಗೆ ಏನು ಫುಡ್ ಕೊಡೋಂಗಿಲ್ಲ ಹೊರಗಡೆಯಿಂದ. ಈ ಥರ ಹಣ್ಣು ಹಂಪಲು ಅಂತವು ಕೊಡ್ಬೋದು. ಕೆಲವರು ಬಿಸ್ಕೆಟು ಅದು ಇದು ಕೊಟ್ಬಿಟ್ರೆ ಪ್ಲಾಸ್ಟಿಕ್ ಎಲ್ಲ ತಿಂದ್ರೆ ತೊಂದರೆ ಆಗ್ತೈತಲ್ಲ, ಅದಕ್ಕೆ ಅನಿಸ್ತೈತಿ ಈ ಥರ ಸೇಫ್ಟಿ ಉಪಯೋಗಿಸಿರೋದು. ಮನುಷ್ಯ ಹತ್ರನೇ ಬರುತ್ತೆ ನೋಡಿ ಫ್ರೆಂಡ್ಸ್, ಎಲ್ಲ ಈಸ್ಕೊಂಡು ತಿನ್ನುತ್ತೆ. ನಾನಂತೂ ಇದೇ ಫಸ್ಟ್ ಟೈಮ್ ಹತ್ರದಿಂದ ಇಷ್ಟು ಝೂಮಲ್ಲಿ ನೋಡ್ತಾ ಇರೋದು. ಎಷ್ಟು ಖುಷಿ ಆಯಿತು ನನಗೆ. ದಾರಿ ಉದ್ದಕ್ಕೂ ಈ ಥರ ಪ್ರಾಣಿಗಳು ಕಾಣಿಸ್ತಿದ್ರೆ ಖುಷಿ ಆಗ್ತಿತ್ತಲ್ಲ. ಆದರೆ ನಮಗೆ 3 ಜಿಂಕೆ ಕಾಣಿಸಿದ್ದು, ಬೆಳಕಲ್ಲಾಗಿದ್ರೆ ಇನ್ನೂ ತುಂಬ ಕಾಣಿಸ್ತಾ ಇದ್ದು. ಇಲ್ಲಿ ಫ್ರೆಂಡ್ಸ್ ಮುಂದಕ್ಕೆ ಬೇಗ ಬಂದ್ಮೇಲೆ ಇಷ್ಟೊಂದು ಜನ ಕಾಣಿಸಕ್ ಸ್ಟಾರ್ಟ್ ಆದ್ರು. ದಾರಿ ಉದ್ದಕ್ಕೂ ತುಂಬಾ ದೇವಸ್ಥಾನಗಳಿದ್ರು, ಎಲ್ಲಾ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡ್ವಿ. ಮೇನ್ ರಾಯರ ದೇವಸ್ಥಾನನೂ ಸಹ ಇಲ್ಲಿತ್ತು ಫ್ರೆಂಡ್ಸ್. ಎಲ್ರ ಮಕ್ಕಳು ಏನ್ ಕರಿ ಮಡಿಕೆಗಳಾಗ್ಬಿಟ್ಟಿವಿ ಅಲ್ಲಿ, ಬೇವರಿಂದ ಬೇವ್ತಾ ಹೋಗ್ಬಿಟ್ಟಿದೀವಿ. ಫಸ್ಟ್ ಟೈಮ್ ನೋಡ್ತಿದ್ದಿ. ಅಂದ್ರೆ ಈ ತರ ಗಿಡದಲ್ಲಿರೋದು ರುದ್ರಾಕ್ಷಿನ ನಾನು ನೋಡಿದೆ ಫ್ರೆಂಡ್ಸ್. ಈ ತರ ಸರಗಳಲ್ಲಿ ಮಣಿಗಳಲ್ಲಿ ಇದ್ದಿದ್ದು, ಗಿಡದಲ್ಲಿರೋದು ಇದೆ ಫಸ್ಟ್ ಟೈಮು. ಮೋಸ್ಟ್ಲಿ ಮರದಲ್ಲಿ ಬೆಳಿಬೋದೇನೋ ರುದ್ರಾಕ್ಷಿ. ತಗೊಂಡಿದ್ರೆ ಒಳ್ಳೇದನ್ಸೋದು. ನಾವು ಈ ಪ್ರದಕ್ಷಿಣೆ ಹಾಕೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು. ಮೊದ್ಲಿದ್ ಮುಗಿಸ್ಕೊಬಿಡೋಣ ಅಂತ ಅನ್ನಿಸ್ತು. ಅದನ್ನ ನೋಡ್ಕೊಂಡು ಇಲ್ಲಿ ವಿಷ್ಣು ಪಾದ ಫ್ರೆಂಡ್ಸ್, ಇಲ್ಲೂ ಬಂದು ಹತ್ರದಿಂದ ನೋಡಿ ಕೈಯೆಲ್ಲ ಮುಕ್ಕೊಂಡು ಇಲ್ಲಿಂದ ಹೊರಟಿದ್ದು. ಇಲ್ಲಿ ವಿಶೇಷ ಏನಂದ್ರೆ ಫ್ರೆಂಡ್ಸ್, ಅರುಣಾಚಲೇಶ್ವರ ಬೆಟ್ಟ, ಅರುಣಾಚಲೇಶ್ವರ ದೇವಸ್ಥಾನ, ಅದು ಬಿಟ್ಟು ಇನ್ನ 4 ಲಿಂಗಗಳ ದರ್ಶನ ಆಗುತ್ತೆ ಫ್ರೆಂಡ್ಸ್. ನಾವು 14 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕಾದ್ರೆ ಮೊದಲು ಇಂದ್ರಲಿಂಗ, 2ನೇದು ಅಗ್ನಿಲಿಂಗ, 3ನೇದು ಯಮಲಿಂಗ, 4ನೇದು ನಿವೃತ್ತಿ ಲಿಂಗ, 5ನೇದು ವರುಣಲಿಂಗಂ, ಆಮೇಲೆ ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯ ಲಿಂಗ, ಇವಿಷ್ಟೂ ನೋಡ್ಕೊಂಡು ಬರ್ತೀವಿ ನಾವು. ಇಲ್ಲಿ ಮಧ್ಯ ರೂಟ್ ಮ್ಯಾಪ್ ಹಾಕಿರ್ತಾರೆ, ನಾವು ಎಲ್ಲಿದ್ದೀವಿ ಅಂತ ನೋಡ್ಕೋಬೋದು. ಮಧ್ಯೆ ಬೋರ್ಡಲ್ಲೂ ಹಾಕಿರ್ತಾರೆ ಯಾವುದು ಎಲ್ಲಿದ್ದೀವಿ, ಯಾವ ದೇವಸ್ಥಾನ ಹತ್ರ ಇದ್ದೀವಿ ಅಂತ ಅಂದ್ಬಿಟ್ಟು. ಹಂಗಾಗಿ ನೋಡ್ಕೊಂಡು ಮುಗೀತು ಅಂತ ಹತ್ರ ಬರ್ಬೋದು. ಆದ್ರೆ ನಾವು ಯಾವ ಲಿಂಗ ದರ್ಶನ ಮಾಡಲಿಲ್ಲ, ಎಲ್ಲ ದೇವಸ್ಥಾನ ಕ್ಲೋಸ್ ಇತ್ತಲ್ಲ 11 ಗಂಟೆ ಮೇಲೆ. ಹಂಗಾಗಿ ಈಗ ನೋಡ್ತಿದೀವಲ್ಲ ಫ್ರೆಂಡ್ಸ್, ಇದು ಮೋಕ್ಷ ಮಾರ್ಗ ಅಂತ. ಇಲ್ಲಿ ಆ ಕಡೆಯಿಂದ ಈ ಕಡೆ ಇಲ್ಲಿ ನುಗ್ಗಿ ಬಂದ್ರೆ ಮೋಕ್ಷ ಸಿಗ್ತೈತೆ ಅನ್ನೋದು ಒಂದು ಪದ್ಧತಿ. ನಿಮಗ್ ಗೊತ್ತಲ್ಲ, ನಾನಿರೋ ಸೈಜ್ಗೆ ಅಲ್ಲೇ ಸಿಕ್ಕಾಕೋತೀನಿ, JCBನೇ ಬಂದು ಎಳ್ಕೊ ಬರ್ಬೇಕಾಗ್ತೈತೆ. ನಡಿಬೇಕಾದ್ರೆ ಕಾಲು ನೋವು ಬಂದ್ರೆ ಚುಚ್ಚಿದ್ರೆ ಏನಾದ್ರು ಕಾಲಿಗೆ ಈ ತರ ವೈಟ್ ಲೈನ್ ಮೇಲೆ ನಡ್ಕೊ ಬರ್ಬೋದು ಫ್ರೆಂಡ್ಸ್, ಆರಾಮ್ ಅನಿಸ್ತೈತೆ. ಅದು ಒಂದು ಸ್ವಲ್ಪ ಹೊತ್ತು ಮಾತ್ರ. ದೇವಸ್ಥಾನದ ಹತ್ತತ್ರ ಬರ್ಬೇಕಾದ್ರೆ ಸ್ಟಾರ್ಟ್ ಆಗ್ತಿತ್ತಲ್ಲ ಫ್ರೆಂಡ್ಸ್, ಅವಾಗ ತೀರಾ ಕಾಲು ನೋವು ಸ್ಟಾರ್ಟ್ ಆಗ್ತಿದೆ. ತಡ್ಕೊಂಡು ಹೆಂಗಪ್ಪ ಹೋಗೋದು ಅನಿಸ್ತೈತೆ. ಫೈನಲಿ 3:21ಕ್ಕೆ ದೇವಸ್ಥಾನದ ಮುಂದೆ ನಾವು ಹಾಜರಿದ್ವಿ ಫ್ರೆಂಡ್ಸ್. 11:06ಕ್ಕೆ ಸ್ಟಾರ್ಟ್ ಮಾಡಿ 3:21ಕ್ಕೆ ಬಂದ್ವಿ. ಅಷ್ಟು ಟೈಮ್ ಹಿಡಿತು. ನಾವೆಲ್ಲೂ ಒಂದು 5 ನಿಮಿಷನೂ ಕುತ್ಕೊಂಡಿಲ್ಲ ಫ್ರೆಂಡ್ಸ್, 2 ನಿಮಿಷ ಅಷ್ಟೇನೆ ಕುತ್ಕೊಂಡು ಹಂಗೆ ಎದ್ದು ಹೋಗಿದ್ದು. ದೇವಸ್ಥಾನ ಮುಂದೆ ಕುತ್ಕೊಂಡು ಇದು ಗೋಪುರ ದೇವಸ್ಥಾನ ಎಲ್ಲ ನೋಡೋಕ್ಕೆ ಎಷ್ಟು ಸಮಾಧಾನವಾಗಿತ್ತು. ಅಷ್ಟೇ 3:30ಗೆ ಬಂದ್ವಾ, ಅಲ್ಲಿ ಒಂದು 4:15 ಗಂಟೆ ವೆಯ್ಟ್ ಮಾಡಿ ಮತ್ತೆ ಫ್ರೆಶ್ ಆಗಿ ಮುಖ ಕೈ ಕಾಲು ತೊಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಬಸ್ಸಿಗೆ ಬಂದ್ಬಿಟ್ವಿ. ನಾವು ಹೊರಟು ಬಿಡೋಣ ಅಂತ ರೂಮ್ ಏನೂ ಮಾಡ್ಕೊಂಡಿಲ್ಲ. ಮತ್ತು ನಾವು ಫ್ರೆಶ್ ಆಗೋಕ್ಕೆ ಡ್ರೆಸ್ ಗಿಸ್ ಏನು ತಂದಿಲ್ಲ, ಬಂದು ಹೋಗೋದು ಅಷ್ಟೇ ಪ್ಲಾನ್ ಇದ್ದಿದ್ದು. ಬಸ್ ಅಂತೂ ಎನಿ ಟೈಮ್ ಇರುತ್ತೆ. ಕರ್ನಾಟಕದ ಬಸ್ಸೇ ಬೇಕು ಅಂದರೆ ಸ್ವಲ್ಪ ಟೈಮಿಂಗ್ಸು, ತಮಿಳ್ನಾಡು ಬಸ್ ಬೇಜಾನಿರುತ್ತೆ ಬೆಂಗಳೂರಿಗೆ ಬರೋದು. ಮತ್ತು 9 ಗಂಟೆಗೆ ಸ್ಟಾಪ್ ಕೊಟ್ಟರು, ಟಿಫನ್ ಸ್ಟಾಪು. ಇಡ್ಲಿ ಮತ್ತು ಸಾಂಬಾರು ತಿನ್ಕೊಂಡು ಆಮೇಲೆ ನಾವು ಎಂಟ್ರಿ ಕೊಟ್ಟೇ ಬಿಟ್ವಿ ಫ್ರೆಂಡ್ಸ್ ಬೆಂಗಳೂರಿಗೆ, ಕರ್ನಾಟಕಕ್ಕೆ. ನಮ್ಮ ಸ್ಟಾಪ್ ಬಂದಿದ ತಕ್ಷಣ ದಿವ್ಯಾಕೆಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ನಾನು ಇಲ್ಲಿ ಇಳ್ಕೊಂಡೆ. ಉಸ್ಕೂರು ಗೇಟಲ್ಲೇ ಸ್ಟಾಪ್ ಸಿಕ್ತು ಫ್ರೆಂಡ್ಸ್, ಅದೇ ರೂಟಲ್ಲೇ ಬಸ್ ಬರೋದು ನಮ್ಗೆ. ಹಾಗಾಗಿ ಇಲ್ಲಿ ಸಬ್ವೇಲಿ ಇಳ್ದೋಗೋಣ ಅಂದರೆ ವಯ್ಯ ಬೆಡ್ರೂಮ್ ಮಾಡ್ಕೊಬಿಟ್ಟೈತೆ ಸಬ್ವೇನ. ಇಲ್ಲಿ ಇಳಿಬೇಕಾದ್ರೆ ಪಾದಗಳು ನಡುತ್ತಾ ಇತ್ತು, ಕಾಲು ಯಪ್ಪ ಪ್ರದಕ್ಷಿಣೆ ಹಾಕಿರೋ ಪ್ರಭಾವ ಅದು. ಇಲ್ಲಿ ಬಂತಂದರೆ ಇಲ್ಲಿ ಫಾಸ್ಟಾಗಿ ಹೋಗ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಇದೊಂಥರ ಗುಹೆ ಥರ, ನನಗೆ ಜನಗಳಿಲ್ಲಾಂದರೆ ಬಡ್ಕೊಂಡೇ ಬಿಡ್ತೀನೇನೋ ಅಷ್ಟು ಭಯ ನನಗೆ. ಇಲ್ಲಿ ಹತ್ತಬೇಕಾದ್ರೆ ಅಂತೂ ನನ್ನ ಎಕ್ಸ್ಪ್ರೆಷನ್ ಕೇಳೋದೇ ಬೇಡ. ಕಾಲುಗಳೆಲ್ಲ ನೋವು ಬಂದ್ಬಿಟ್ಟಿತ್ತಲ್ಲ, ಹತ್ತಬೇಕಾರೆಲ್ಲ ಗಡಗಡ ನಡುತ್ತಿತ್ತು, ಕಾಲೆಲ್ಲ ಬಿದ್ದೇ ಹೋಗ್ತೀನೇನೋ ಅನ್ನೋ ಥರ. ಕೊನೆಗೂ ಹತ್ಕೊಂಡು ಬಂದೆ. ಇಲ್ಲಿ ನನ್ನ ಗಂಡ ಕರ್ಕೊಂಡೋಗಕ್ಕೆ ಬಂದಿತ್ತು ಫ್ರೆಂಡ್ಸ್. ರಾತ್ರಿ ಬೈಕ್ನ ಊರಲ್ಲಿ ಬಿಟ್ಬಿಟ್ಟು ನಮ್ಮ ಆಂಟಿಯವ್ರ ಜೊತೆ ಬಂದ್ಬಿಟ್ಟು ಅಣ್ಣ ನಮ್ಮ ಆಂಟಿಯವ್ರ ಮನೆಯಲ್ಲೇ ಬೈಕ್ ಎತ್ಕೊಬಂದಿತ್ತು ನನ್ನನ್ನು ಕರ್ಕೊಂಡೋಗಕ್ಕೆ. ಏನು ತಲೆ ನೋಡ್ರಿ, ಇನ್ನು ಸ್ವಲ್ಪ ಮುಂದೆನೂ ಬಂದಿಲ್ಲ ನಾನು ಕರ್ಕೊಂಡು ಬರೋಕ್ಕೆ. ಮಾರಾಯ ಫಸ್ಟ್ ಟೈಮ್ ಫ್ರೆಂಡ್ಸ್ ನನ್ನ ಗಂಡ ಆಕ್ಟಿವ್ ಕರ್ಕೋಗ್ತಾ ಇರೋದು. ಓಡ್ಸಕ್ ಬರಲ್ಲ ಅಂತಿದ್ದೆ ಕುತ್ಕೊಂಡ್ಮೇಲೆ, ಆಟೋದಲ್ಲಿ ಬರ್ತಾ ಇದ್ದೆ ತಾನೇ ನಾನು. ನಾನು ದೇವ್ರ ದರ್ಶನ ಏನೇನೇ ಮಾಡ್ಕೊ ಬಂದಿದ್ದೀನಿ ತಂದೆ, ಮತ್ತೆ ಒಂದ್ಸಲ ದರ್ಶನ ಮಾಡಿಸ್ಬೇಡ. ಸಣ್ಣ ಗಾಳಿ ಬೀಸ್ತಿದೆ ಫ್ರೆಂಡ್ಸ್.